ನಮಸ್ಕಾರ ಗೆಳೆಯಂದ್ರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಬಾಯ್ಲರ್ ಪವರ್ ಪ್ಲಾಂಟ್ ಟೆಕ್ ವಿತ್ ರಾಜ್. ಇವತ್ತಿನ ಸಬ್ಜೆಕ್ಟ್ ಬಂದ್ಬಿಟ್ಟು ಟರ್ಬಿಡಿಟಿ. ಆಫ್ಟರ್ ವಾಟರ್ ಟ್ರೀಟ್ಮೆಂಟಲ್ಲಿ ವಾಟರ್ ಅನಾಲಿಸಿಸ್ ರಿಪೋರ್ಟ್ನಲ್ಲಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಗಳಲ್ಲಿ ಒಂದಾದ ಪ್ಯಾರಾಮೀಟರು ಟರ್ಬಿಡಿಟಿ. ಟರ್ಬಿಡಿಟಿ ಅಂದರೆ ಏನು? ಟರ್ಬಿಡಿಟಿ ಅಂತಂದರೆ ಮಸುಕಿನಂತೆ, ಅಂದರೆ ಕ್ಲೌಡ್ನೆಸ್, ನೀರಿನಲ್ಲಿ ಇರುವ ಸಸ್ಪೆಂಡೆಡ್ ಪಾರ್ಟಿಕಲ್, ಮಣ್ಣು, ಮಡ್ಡು, ಕ್ಲೇ, ಸ್ಲಿಟ್ಸ್, ಆರ್ಗಾನಿಕ್ ಮ್ಯಾಟರು ಮತ್ತು ಮೈಕ್ರೋ ಆರ್ಗಾನಿಸಮ್ಸ್ ಇವೆಲ್ಲ ನೀರಿನಲ್ಲಿ ಇರುವ ಕಾರಣದಿಂದ ನೀರು ಸ್ಪಷ್ಟವಾಗಿ ಕಾಣೋದಿಲ್ಲ. ಅಂದರೆ ನೀರಿಗೆ ಬಣ್ಣವಿಲ್ಲ, ಆದರೂ ನಮಗೆ ಸ್ಪಷ್ಟತೆಯಿಂದ ಕಾಣದಿರೋದನ್ನು ಟ್ರಬುಲಿಟಿ ಅಂತ ಕರೀತಾರೆ. ಸರಳವಾಗಿ ಹೇಳೋದಾದರೆ, ನೀರಿನಲ್ಲಿ ಮಣ್ಣು ಅಥವಾ ಸಣ್ಣ ಸಣ್ಣ ಕಣಗಳು ಇರುವುದರಿಂದ ನೀರು ಮಸುಕಾಗಿ ಕಾಣುವ ಗುಣವನ್ನೇ ಟರ್ಬಿಡಿಟಿ ಎಂದು ಕರೆಯುತ್ತಾರೆ. ಮತ್ತು ಟರ್ಬಿಡಿಟಿ ಯೂನಿಟ್ ಏನು, ಟರ್ಬಿಡಿಟಿ ಹೇಗೆ ಉಂಟಾಗುತ್ತದೆ, ಟರ್ಬಿಡಿಟಿ ಮೇಜರ್ ಪ್ರಿನ್ಸಿಪಲ್ ಏನು, ಡಿಫರೆಂಟ್ ವಾಟರ್ ಸೋರ್ಸ್ನಲ್ಲಿ ಟರ್ಬಿಡಿಟಿ ಎಷ್ಟಿರುತ್ತೆ, ಟರ್ಬಿಡಿಟಿ ಬರಲು ಕಾರಣವೇನು ಮತ್ತು ಅದರಿಂದ ಆಗುವಂತಹ ಪ್ರಾಬ್ಲಮ್ಸ್ ಏನು, ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟು ಫ್ಲೋ ಯಾವ ಥರ ಇರುತ್ತೆ ಟ್ರೀಟ್ಮೆಂಟ್ಗೆ, ಫೀಡ್ ವಾಟರ್ ಅಕ್ಸೆಪ್ಟೆನ್ಸಿ ಲಿಮಿಟ್ ಏನು, ಮತ್ತು ಲೈಟ್ ಸ್ಕೆಟರ್ಲಿಂಗ್ ಅಂದರೆ ಈ ಸಬ್ಜೆಕ್ಟಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ, ಈ ಎಲ್ಲ ಇನ್ಫಾರ್ಮೇಷನ್ನು ನಿಮಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಾಂಗ್ ವಿಡಿಯೋ ಲಿಂಕ್ ಇದೆ, ಫುಲ್ ಇನ್ಫಾರ್ಮೇಟಿವ್ ಟಾಪಿಕ್ ಇದೆ, ಮಿಸ್ ಮಾಡದೆ ನೋಡಿ. ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.